ಕೋರ್ಟ್ನಲ್ಲಿ ಫೈನ್ ಕಟ್ಟುವ ಕೇಸಿಗೆ ಲಂಚ ಪಡೆದ ಆರೋಪ ಪುಲಿಕೇಶಿ ನಗರ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಸಸ್ಪೆಂಡ್ ಆಗಿದ್ದಾರೆ. ಕೋರ್ಟ್ನಲ್ಲಿ ಫೈನ್ ಕಟ್ಟ ಒಂದು ಕೇಸ್ ಇತ್ತಂತೆ, ಆ ಕೇಸಿಗೆ ಲಂಚ ಪಡೆದ ಆರೋಪ. ಪುಲಕೇಶಿ ನಗರ ಟ್ರಾಫಿಕ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಸಸ್ಪೆಂಡ್ ಅನ್ನು ಬ್ರೇಕಿಂಗ್. ಹೆಡ್ ಕಾನ್ಸ್ಟೇಬಲ್ ಸೋಮಶೇಖರ್ ಅಮಾನತುಗೊಳಿಸಿ ಪೂರ್ವ ವಿಭಾಗ ಸಂಚಾರಿ ಡಿಸಿಪಿ ಸಾಹಿಲ್ ಆದೇಶಿಸಿದ್ದಾರೆ. ಜುಲೈ 18ನೇ ತಾರೀಕು ಕಬ್ಬಿಣದ ಲೋಡ್ ತುಂಬಿದ್ದ ಲಾರಿ ಚಾಲನೆ ಸಂಚಾರಕ್ಕೆ ಅಡ್ಡಿ ಎಂದು ಡ್ರೈವರ್ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಬಿಎನ್ಎಸ್ 285 ಸೆಕ್ಷನ್ ಅಡಿ ದಾಖಲಾದ ಕೇಸಿಗೆ ಕೋರ್ಟ್ನಲ್ಲಿ ಫೈನ್ ಕಟ್ಟಬೇಕಿತ್ತು. ವಾಹನ ಬಿಡೋದಾಗಿ ಹೇಳಿ 5,000 ಲಂಚ ಪಡೆದಿದ್ದ ಕಾನ್ಸ್ಟೇಬಲ್ ಆಯ್ಕಂಡು ತಿನ್ನೋವನ ಜೊತೆ ಕಿತ್ಕೊಂಡು ತಿನ್ನಂತೆ. ಹಣ ನೀಡೋ ವೇಳೆ ಫೋನ್ನಲ್ಲಿ ರೆಕಾರ್ಡ್ ಮಾಡಿರೋ ಲಾರಿ ಚಾಲಕ, ವಿಡಿಯೋ ಸಮೇತ ಹಿರಿಯ ಅಧಿಕಾರಿಗಳಿಗೆ ದೂರು ನೀಡಿದ್ದ ಡ್ರೈವರು, ಕರ್ತವ್ಯ ಲೋಪದ ಅಡಿ ಹೆಡ್ ಕಾನ್ಸ್ಟೇಬಲ್ ಸೋಮಶೇಖರ್ ಅಮಾನತಾಗಿದೆ. ಕೋರ್ಟ್ನಲ್ಲಿ ಫೈನ್ ಕಟ್ಟೋ ಕೇಸ್ ಇತ್ತಂತೆ. ಫೈನ್ ಕಟ್ಟೋ ಕೇಸು ಆತನನ್ನ ಹೈವೇಲೆ ತಡೆದಿದ್ದ ಕಾನ್ಸ್ಟೇಬಲ್. ನಿಂದು ಲೋಡ್ ಜಾಸ್ತಿ ಆಗಿದೆ ಅದು ಇದು ಅಂತ ಹೇಳಿ ಕತೆ ಹೇಳಿ ತಡೆದಿದ್ದ. ಪಾಪ ಆ ಲಾರಿ ನಿಲ್ಲಿಸ್ಬಿಟ್ಟು ಕೇಸ್ ಏನೋ ಈತ ಫೈಲ್ ಮಾಡಿದ್ದಂತೆ. ಆ ಕೇಸಿಗೆ ಆತ ಕೋರ್ಟಿಗೆ ಹೋಗ್ಬಿಟ್ಟು ಫೈನ್ ಕಟ್ಟಬೇಕಾಗಿತ್ತು. ಸೊ ನೋಡಿ, ಆ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಸೈಡ್ಗೆ ಹೋಗ್ಬಿಟ್ಟು ಫೋನ್ ಮಾಡಿದ್ದೆ. ಸೈಡ್ಗೆ ಹೋಗಿ ಫೋನ್ ಮಾಡಿದೆ. ಈಗ ಸಾಹೇಬ್ರು ಅವೆಲ್ಲ ಬೇಡ, FIR ಮಾಡ್ಸ ಅಷ್ಟೇ, ಒಂದೇ ಮಾತು. ಇನ್ಸ್ಪೆಕ್ಟರ್ಗೆ ನಾವು ಉಲ್ಟಾ ಮಾತಾಡೋದು. ನೀವು ಕೇಳಿದ್ದೆ ಅದು ದೊಡ್ಡದು. ಮತ್ತೆ ನಮ್ಮ ಸಾಹೇಬ್ರುಗಳೇ ಕೇಳಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಹೌದು, ನಾನು ಅಲ್ಲೂ ಧೈರ್ಯ ಮಾಡಿ ಕೇಳಿದೆ. ಅದು ಇರೋದೇ 5,000 ಗೂಗಲ್ ತೋರಿಸಿದ. ನಾವು ತಗೋಬೇಕು ಕಾಸು. ನೀನು ನಂಬ್ತೀವೋ ಬಿಡ್ತೀವೋ? ನಾನು ಸಾಹೇಬ್ರ ಹತ್ರ ನೀನು ಪರವಾಗಿ ಕೇಳಿದೆ. ಸರ್ ಕೇಸ್ ಬೇಡ ಅಂತವ್ರೆ, ಏನಾದ್ರು ಇಲ್ಲೇ ಅಂತ ಕೇಳಿದೆ. ಸಾಹೇಬ್ರು ಒಂದೇ ಮಾತು, ನಾನು ಕೇಳಂಗಿಲ್ಲ, ಬೈದು ಬಿಡ್ತಾರೆ ಕೆಲವು ಸರಿ. ನಾನು ಆದರೂ ನಿನ್ನ ಪರವಾಗಿ ಕೇಳೋಣ ಅಂತ ಕೇಳಿದೆ. ನೀವು ಹೇಳಿದ್ರಲ್ಲ ಕೇಸ್ ಬೇಡ ಅಂತ. ಕೇಳಿದಾಗ ಏನಂತ ಗೊತ್ತಾ, ಏನು ಕೆಲಸ ಹೇಳಿದ್ದೀನಿ ಅಷ್ಟು ಮಾಡು ಸಾಕು ಅಂತ. 9 ಗಂಟೆಗೆ ಆದ್ಮೇಲೆ ಸಾಹೇಬ್ರು ತಿಳ್ಕೊಂಡು ನೋಟಿಸ್ ಸಿಗ್ದ ಕೇಳಿದ್ರೆ ತೋರಿಸಿ ನೋಡ್ತಾನೆ. ಈಗ ತಾನೇ ಹಾಕ್ಸ್ಕೊಂಡು ಹೋಗ್ತಾ ಇದ್ದೀನಿ ಕೇಸ್ ಅಂತ ಹೇಳ್ಬಿಟ್ಟು ಗಾಡಿ ಬಿಟ್ಟಿದ್ದಾರೆ. ಸೇಫ್ಟಿ ಇವತ್ತಷ್ಟೇ ಗಾಡಿ ಬಿಟ್ಟು ಅದು 9 ಗಂಟೆ ಮೇಲೆ ಕೇಸ್ ಏನನ್ನ 9 ಗಂಟೆ ಮೇಲೆ ಹೋಗಿ ಏನೋ ಅಲ್ಲೇನೋ ಇದು ಮಾಡಿದೆ ನೋಡ್ಕೊಂಡು ಮೂವ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕು. ರಶಿದ್ದ 9 ಗಂಟೆ ಮೇಲೆ ಏನಿಲ್ಲ, ರೋಡ್ ಸ್ವಲ್ಪ ಕ್ಲಿಯರ್ ಆದ್ಮೇಲೆ ನೀವು ಮೂವ್ ಆಗಬೇಕು. ಗೊತ್ತಾಯ್ತಾ? ಅಯ್ಯ, ನಿಮ್ಮ ಬಾಯಿಗೆ ಮಣ್ಣು ಹಾಕ. ನಿಮ್ಮ ಯೋಗ್ಯತೆಗೆ ಸರ್ಕಾರ ನಿಮಗೆಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡುತ್ತೆ. ನಿಮಗೊಂದು ಸ್ಥಾನಮಾನ ಕೊಟ್ಟು ನಿಮಗೆಲ್ಲ ಮೂಲ ಸೌಕರ್ಯಗಳನ್ನು ಕೊಟ್ಟು ಬಡಪಾಯಿ ಜನರನ್ನು ಯಾಕ್ರಯ್ಯ ಜೀವ ತಿಂತೀರಿ? ಇವನೋಗಿ ಇನ್ಸ್ಪೆಕ್ಟರ್ ಜೊತೆ ಮಾತನಾಡೋದೇನು, ಇನ್ಫ್ಲುಯೆನ್ಸ್ ಮಾಡೋದೇನು? ನಿನ್ನ ಬಗ್ಗೆ ಹೇಳಿದ್ದೆ ನಾನು, ಯಾರಿಗೂ ಧೈರ್ಯ ಬರೋದಿಲ್ಲ. ನಾನು ಧೈರ್ಯ ಮಾಡ್ಕೊಂಡು ಹೇಳಿದ್ದೇನು? ನೀವು ಮೌಂಟ್ ಎವರೆಸ್ಟ್ ಶಿಖರ ಹತ್ತಿದ್ದೀವನು, ಮಾಡಿರೋದು ಹಲ್ಕ ಕೆಲಸ. ಅದನ್ನು ಹೇಳ್ಕೊಂಡಿದ್ದ ಪಾಪ ಈ ಪುಣ್ಯಾತ್ಮ ನಾಗರಿಕ. ವಿಡಿಯೋ ಮಾಡ್ಕೊಂಡಿದ್ದ. ಮಗನೇ ಇವತ್ತು 5,000 ಕೊಡ್ತೀನಿ, ನಾಳೆ ದಿನ ನಿನ್ನ ಚರ್ಮ ಸುಲಿತೀನಿ ಅನ್ಕೊಂಡು ವಿಡಿಯೋ ತಗೊಂಡು ಇಟ್ಟಿದ್ದ. ಅದು ಈ ಕೆಲಸಕ್ಕೆ ಬಂತೇನೋ ಹಿರಿಯ ಅಧಿಕಾರಿ ಕೊಟ್ಟಿದ್ದಾನೆ. ಹಿರಿಯ ಅಧಿಕಾರಿ ಸಾಹಿಲ್ ಈ ಕಾನ್ಸ್ಟೇಬಲ್ ಸೋಮಶೇಖರ್ನನ್ನು ಸಸ್ಪೆಂಡ್ ಮಾಡಿದ್ದಾರೆ. ಹಿಂಗೆ ಆಗಬೇಕಿದು, ಪಾಠ ಆಗಬೇಕು, ಪಾಠ ಆಗಬೇಕು. ನಿಮಗೆ ಸರ್ಕಾರಿ ಕೆಲಸ, ನಿವೃತ್ತಿ ಆದ ನಂತರ ಪೆನ್ಷನ್ನು ಎಲ್ಲ ಸಿಗುತ್ತೆ ಸರ್ಕಾರದಿಂದ. ಆ ಖಾಕಿ ಹಾಕೊಂಡು ಪಾಪ ಏನೋ ಡ್ರೈವಿಂಗ್ ಕೆಲಸ ಮಾಡ್ಕೊಂಡು ದುಡಿಯೋ ಆ ಬಡಪಾಯಿ ವರ್ಗದವರ ಮೇಲೆ ನಿಮ್ದೇನು ರಯ್ಯ ಇದೆ? ನಿಜಕ್ಕೂ ಈ ತರಹದ ಕಚಡ ಕೆಲಸಗಳು ನಿಲ್ಲಬೇಕಾಗಿದೆ ರಾಜ್ಯದಲ್ಲಿ.